Hi guys, welcome back to Meghna's vlog. ಗೈಸ್ ಇವತ್ತಿಂದ ಯೂಟ್ಯೂಬ್ ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ನನ್ನ ಫಸ್ಟ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮೆಟ್ರೋ ಸ್ಟೇಷನ್ ಇಂದ. ಸೊ ನಾವ್ ಇವತ್ತು ಎಲ್ಲಿ ಹೋಗ್ತಾ ಇದೀವಿ? ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ guys. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅನ್ನೋದು ನೀವೇ ನೋಡಿ. ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನ್ಗೆ ವಿಶ್ ಮಾಡಿಲ್ಲ ಗೈಸ್, ಎಲ್ರಿಗೂ ಮಾಡ್ತಿದ್ದಾಳೆ. ಹೌದು, ಮೆಗನನ್ ವ್ಲಾಗ್ಸ್ ಅಲ್ಲಿ ಇರೋ ಎಲ್ಲಾ ಫಾಲೋವರ್ಸ್ ಮಾಡಿಲ್ಲ ಫ್ರೆಂಡ್ ಅಂತ. ಏನ್ ಮಾಡೋಣ, ಅವಳ ಫ್ರೆಂಡ್ ಅಲ್ಲ, ಅವಳು ಬೇರೆ ಏನೋ ಅದೆಲ್ಲ ನಂಬೇಡಿ ಗೈಸ್. ಇನ್ಮೇಲೆ ನನ್ನ ಡೈಲಿ ಬ್ಲಾಗ್ ಅಲ್ಲಿ ಇವಳು ಮತ್ತೆ ಇನ್ನೊಬ್ಳು ಅಲ್ಲಿದ್ದಾಳೆ, ಇಬ್ರು ಇರ್ತಾರೆ. ಸೊ ನನ್ನ ಡೈಲಿ ಬ್ಲಾಗ್ ಮೀನ್ಸ್ ನಾನು ಎದ್ದೊಳೋದು, ಮುಖ ತೊಳೆಯೋದು ಅದೆಲ್ಲ ತೋರ್ಸಲ್ಲ. ನಾನು ರೆಡಿ ಆದ್ಮೇಲೆ ಟು ಆಫೀಸ್, ಆಮೇಲೆ ಆಫೀಸಿಂದ ಮನೆಗೆ, ಆಫೀಸ್ ಹೋಗಿ ಬರೋವರೆಗೂ ಏನಿರುತ್ತೆ ಅಂದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇವಾಗ ನಾವು ಟ್ರೈನ್ ಹತ್ಬೇಕು, ಬನ್ನಿ. ಸೊ ಗೈಸ್ ಫಸ್ಟ್ ಇವಳು ಸ್ಟ್ಯಾಂಡ್ ತಗೋಬೇಕಂತೆ, ಸ್ಟ್ಯಾಂಡ್ಗೆ ಅಂತ ಬಂದಿದೀವಿ. ಸೊ ಅವಳು ಚೆಕ್ ಮಾಡ್ತಿದ್ದಾಳೆ ಅವ್ರ ಅಮ್ಮನ ಹತ್ರ, ಬಿಸಿ ಯಾವ್ದು ತಗೊಂತಾಳೆ ಅಂತ. ಇಟ್ಕೊಳೋದ್ ನಂದು, ತಗೊಳೋದ್ ಅವಳು. ಇನ್ಮೇಲಿಂದ ನಮ್ ವ್ಲಾಗ್ ಅಲ್ಲಿ ಇವರು ಕಾಣಿಸ್ತಾ ಇರ್ತಾರೆ, ಡೈಲಿ ವ್ಲಾಗ್. ಹೌದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಚಾನೆಲ್. ಬರೀ ಉಡ್ಡದೇನಾ? ಬರೀ ಉಡ್ಡದೇ ಇದೆಯಾ ಪ್ಲೇನ್? ಎಷ್ಟು ಜನ ಇದ್ದಾರೆ ಚಿಕ್ಕಪೇಟೆಯಲ್ಲಿ ಅಂದ್ರೆ. ನಾನ್ ವ್ಲಾಗೇ ಮಾಡ್ಬಾರ್ದು ಅನ್ಕೊಂಡ್ಬಿಟ್ಟಿದೆ ಗೈಸ್. ಇವಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ವ್ಲಾಗ್ ಮಾಡಕ್ಕೆ, ಅಷ್ಟು ಜನ ಇದ್ದಾರೆ. ಕಮ್ಮಿ ಮಾಡ್ಕೊಂಡು ಕೊಡಿ. ಇದು ಬಾರ್ಗೇನಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಗೈಸ್. ನನ್ 1000 ಕೇಳ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಬಾರ್ಗೇನ್ ಬರಲ್ಲ ಅದಕ್ಕೆ. ನನ್ 1000 ಕೇಳೋಣ ಅನ್ಕೊಂಡ್ರೆ ಭಯ ಜಾಸ್ತಿ ಆಯ್ತು. ಭಯ अब नहीं होगा, ಏನಾಗಲ್ಲ ಭಯ. नहीं होगा बहुत ನಾ इससे कम नहीं होगा, लास्ट कितना से ज्यादा कम नहीं ಭಯ करता 1000 ಅಟ್ಲೀಸ್ಟ್ 1200 ಮಾಡ್ಕೊಡಿ ಭಯ. ಏ ಭಯ ಬರುತ್ತೆ, ಏನಾಗಲ್ಲ ಭಯ. ಇನ್ನೊಂದ್ ಬೇಕು ನನ್ಗೆ. ಏ ಭಯ ಬರುತ್ತೆ, ನೀವ್ ಎಂತ है। नहीं ಓಡೆ ಚಿನ್ನ ಇವಳು. ಚೆನ್ನಾಗಿದೆ ಅಂದ್ರೆ ಹೌದು, ನೀನೆಂತ 1100 ಕೇಳಿದೆ ಫಸ್ಟ್. ಸರಿ, ಇವಾಗ ಯಾವ್ದು ಹೇಳು? ತಗೊಳ್ಳ ಇದನ್ನ ತಗೋಚಿನ ಸಾಕು. ಬಟ್ ದೇವ್ರ ಮನೆಗಾದ್ರೆ ಇಷ್ಟ ಸಾಕು. ಇದ್ರ ಮೇಲೆ ಇನ್ನೊಂದು ಇರ್ತೀನಿ, ಪುಟ್ಟದಾಗುತ್ತೆ. ಅಲ್ಲಿ ಇನ್ನೊಂದ್ ಬರುತ್ತೆ ಆಯ್ತಾ, ಅದ್ರ ಮುಂದೆ ವಿಗ್ರಹಕ್ಕೆ ಇಡ್ಬೇಕು. ಹಂಗಾರೆ ಇದು ತಗೊಂಡ್ಬಿಡು. ವಿಗ್ರಹಗಳು ದೊಡ್ಡದಾಗ ಚೆನ್ನಾಗಿದೆ. ಇದು ದೊಡ್ಡದಾಗಿದೆ, ವಿಗ್ರಹಗಳು ಇಡ್ಬೋದು, ಕಲ್ಸನ ಇಡ್ಬೋದು, ದೀಪನು ಒಂದ್ರೊಳಗೆ ಇಡ್ಬೋದು ಎಲ್ಲ. ಫೈನಲಿ ಇದನ್ನ ತಗೋತಾ ಇದಾರೆ 1500 ಗೆ. ಒಂದಿನ ಅದೊಂದು ಚಿಕ್ಕದು. this one and this one finally ಆಗಿದೆ. ಹುಡುಕ್ತಾ ಇದೀವಿ ಬನಾನಾ, ಪ್ಲಾಸ್ಟಿಕ್ ಬನಾನಾ. ಮಿಸ್ಟೇಕ್ ಎಲ್ಲ ಮಾಡ್ಕೋಬೇಡಿ, ಡೋಂಟ್ ಡಬಲ್ ಮೀನಿಂಗ್ ಓನ್ಲಿ ಸಿಗಲ್ಲ. ಲಕ್ಷ್ಮಿ ಹಿಂಕೊಂಡಿದ್ದಾರೆ. ಬಟ್ ನಾವೇ ಸೀರೆ ಉಡ್ಸೋಣ, ನಮ್ಗೆಲ್ಲ ಇದೆಲ್ಲ ಬೇಡ. ಅದಕ್ಕೆ ಎಲ್ಲಿ ಮತ್ ನಾನು ಅದನ್ನೇ ಹೇಳಿದ್. ರೌಂಡ್ ಆಗ್ತಾರೆ ಗೈಸ್ ಇವರಿಬ್ರು. ಈ ಕಡೆಯಿಂದ ಆ ಕಡೆಗೆ ಫಾಲೋವರ್ ಅಂತೆ. ಫಾಲೋ ಮಾಡ್ಕೊಂಡು ಹೋದ್ರೆ ಸುತ್ತಾರಿಸ್ತೀರಾ ಅಷ್ಟೇ. ವೇರ್ ಇಸ್ ಬನಾನಾ ಆಲ್ ಕಡೆ ಬ್ಲೌಸ್ ಪೀಸ್. ಈ ತರ ತಗೊಳ್ಳೋಣ ಕೆಂಪುದು. ನೀನ್ ಇದ್ ತಗೋ, ನಾನು ಅದ್ ಸುಮ್ನೆ ತಗೊಂಡು ಬರೋದ್ ನಮ್ಮ ಮನೆಗೆ ಒಂದ್ 10 ಜನ ಏನೋ. ನಾನು ಅದು ಡಿಸೈನ್ ಇರೋ ತಗೊಂತೀನಿ, 200 rupees ಕೊಟ್ಟು. ಅದೆಷ್ಟಿರುತ್ತೆ? 10 ಪೀಸ್ ಇರುತ್ತೆ ಅಷ್ಟೇ. ಕ್ಯಾನ್ಸಲ್ ಇದು ಕೂಡ. ಏನ್ ಮಾತಾಡೋದು ಗೈಸ್, ಇಲ್ಲಿ ಇಷ್ಟ ಜನ ಅವ್ರೆ ವಟ 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 ಅಂತ. ಅದು ಮೈಕು ಇದಿದೆ, ಕೇಳಿಸುತ್ತೆ ನಿಮಗೆ? ಕವರ್ ಹೋ ಓಕೆ. ಬ್ಯಾಗ್ ಬಿಡು. ಬರ್ತಾರಲ್ಲ ಮಡ್ಲಕ್ಕಿಗೆ, ಅವರಿಗೆ ಕವರ್ ಕೊಡ್ತೀವಲ್ಲ, ಕವರ್ ಅರ್ಶನ ಕುಂಕುಮಕ್ಕೆ ಅರ್ಶನ ಕುಂಕುಮಕ್ಕೆ ಎಷ್ಟು ಬರುತ್ತೆ? ರಿಟರ್ನ್ ಗಿಫ್ಟ್ ಕೊಡೋದು. ರಿಟರ್ನ್ ಗಿಫ್ಟ್ ಅಲ್ಲ, ಅರ್ಶನ ಕುಂಕುಮಕ್ಕೆ ಬಂದಾಗ ಗಿಫ್ಟ್ ತಾನೇ ಕೊಡೋದು ನಾವು. ಮೇಘನಾ, ರಿಟರ್ನ್ ಗಿಫ್ಟ್ ನ ಕವರ್ ಅಲ್ಲಿ ಹಾಕ್ತಾರಲ್ಲ, ಆ ಕವರ್. ಮೇಘನಾ ನಿಮ್ಗೆ ಬೇಕಾ? ಇದ್ರಲ್ಲಿ ಎಷ್ಟು ಕವರ್ಸ್ ಇರುತ್ತೆ? 60. 100 rupees ಅಂತ. ನೀನ್ 30 ತಗೋ, ನಾನ್ 30 ತಗೊಂತೀನಿ. ಸಾಕಾ?
ಸಾಕಲ್ವಾ? ಇದು ಇದಿಲ್ವಾ ಬಟ್ಟೆದು ಇಲ್ಲಿದೆ ನೋಡು ಬಟ್ಟೆ ಇದು. ಕ್ಲಾತ್ ತಗೊಳ್ಳೋಣ. ಏ ಪ್ಲಾಸ್ಟಿಕ್ ಯೂಸ್ ಮಾಡಂಗಿಲ್ಲ ಗೈಸ್, ನೋಡಿ ಗೈಸ್ ಪ್ಲಾಸ್ಟಿಕ್ ಯೂಸ್ ಈ ಮನೆ ಗೃಹ ಪ್ರವೇಶ ಇದ್ದಂಗೆ ಮಾತಾಡ್ತಾವಳೆ. ಇದೆಷ್ಟಿದೆ ಕ್ಲಾತ್? ಸೈಜ್ ಬೇಡ, ಚಿಕ್ಕ ಸೈಜ್ ಕೊಡಿ ಭಯ್ಯ. ಇಷ್ಟು ದೊಡ್ಡದೆಲ್ಲ ನಾವು ರಿಟರ್ನ್ ಗಿಫ್ಟ್ ಹಾಕಿ ಕೊಡಲ್ಲ. ನಾನು ಇಲ್ಲೇ ತಗೊಂಡಿನಿ ಹೋಗ. ನೋಡಕ್ಕೆ ನಿಮ್ ತಾತ ಕಾಸು ಕೊಡ್ತಾನೆ. ಓಡೆಗ ಇವಳು ಈ ಸೈಜ್ ಇದೆ 300 ತುಂಬಾ ದೊಡ್ಡದಾಯ್ತು. ಭಯ್ಯ ಇಷ್ಟೆಲ್ಲ ಹಾಕೊಡಲ್ಲ ನಾವು ಅವರಿಗೆ. ಚಿಕ್ಕದ್ ಬೇಡಿ, ಇಷ್ಟು ಸೈಜ್ ಇಲ್ಲ. ಇಲ್ಲ ಈ ಸೈಜ್ ಸಿಗಲ್ಲ ಮೇಡಮ್. ಓಕೆ, ಇದ್ರೊಳಗೆ ರೆಡ್ ಕಲರ್ ಕೊಡಿ ಭಯ್ಯ. ಎಂತ ರೆಡ್ ಕಲರ್ ಗ್ರೀನ್ ಇದೆ, ಓಕೆ. ಆರೆಂಜ್ ಚೆನ್ನಾಗಿರಲ್ಲ. ಆರೆಂಜ್ ನನ್ನ ಫೇವ್ರೆಟ್ ಕಲರ್. ಆರೆಂಜ್ ಓಕೆ ಭಯ್ಯ. ಚಿನ್ನ ಇದನ್ನ ಕೇಳು, ಇದು ಬರೀ ಅಷ್ಟನ್ನ ಮಾತ್ರ ಕೊಡ್ತಾರ 50 ಅಂತ. ಇದ್ರಲ್ಲಿ 60 ಇರುತ್ತಂತೆ. ನೀನ್ 30 ತಗೋ, ನಾನ್ 30. ನಿಂಗ್ ಬೇಕೇನೆ? ಹಿಂಗೇನು ತಗೊಳಲ್ಲ. ಅವ್ರಮ್ಮ ಎಲ್ಲ ತಗೊಂಡಿದ್ದಾರೆ. ನಮ್ಮ ಅಣ್ಣ ಎಲ್ಲ ತಗೊಂಬಂದ್ ಕೊಟ್ಟವನ್. ಅವ್ರು ಸುಮ್ಮನೆ ನಾನು ವಿಡಿಯೋ ಮಾಡಕ್ ಬಂದಿರೋದು. ಹಾ ಎಕ್ಸಾಕ್ಟ್ಲಿ. ಅದ್ ನೋಡು, ಅದು ಎತ್ಕೋದು. ಇದು ಮದ್ವೆಗೆ ಮುಯ್ ಕಾರ್ಡ್. ಎಷ್ಟು ಕಾರ್ಡ್ ಬರುತ್ತೆ? 3, 4, 5, 6, 7, 8, 9, 10. 10 ರೂಪಾಯಿ ಒಂದು ಕಾರ್ಡ್. ಬೇಕಾ ನಿಂಗೆ? ಇದೆಲ್ಲ ಗಿಫ್ಟ್ ಐಟಮ್ಸ್ ಚಿನ್ನ. ಎಷ್ಟಿದೆ ಭಯ್ಯ ಇದು? ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ. 700 ಲಕ್ಷ್ಮಿ ಹಬ್ಬಕ್ಕೆ ಇದೆಲ್ಲ ತುಂಬಾ ಪೇ ಮಾಡು. ನಿಜ ನೋಡಿ, ನಾನು ಇದೇ ಹೇಳಿದ್ದು. ಇದು ತಗೊಳ್ಳಿ. ತಗೊಳ್ಳೋಣವಾ? ಎಷ್ಟಿದು? 400 ಭಯ್ಯ ಕಮ್ಮಿ ಮಾಡ್ಕೊಡು ಭಯ್ಯ. ಎಷ್ಟು ಪೀಸ್ ಇದೆ? 25 ಡಜನ್ ಕಮ್ಮಿ. 200 ಮಾಡ್ಕೊಡು ಭಯ್ಯ. 200 ಕೊಡಿ ಸರ್. ಇಲ್ಲ ಬರುತ್ತೆ ಕೊಡಿ ಸರ್. 200 ನಿಮ್ಮ ಓನರ್ ಕೇಳಿ. 200 ಇಲ್ಲ ಎರಡು ಪೀಸ್ ತಗೊಂತೀವಿ. 350 ಆಗುತ್ತೆ. ಇಲ್ಲ 200 ಹೋಲ್ಸೇಲ್ ಪ್ರೈಸ್ ಅಂತೀರಾ, ನೀವು ಕಮ್ಮಿನೇ ಮಾಡಲ್ಲ ಅಂತೀರಾ? ಮಾಡ್ಕೊಡಲ್ಲ. ಬರುತ್ತೆ, ಮಾಡ್ಕೊಳ್ಳಿ ಭಯ್ಯ. ಇವಾಗ ಇದೆ 400ಗೆ ನನಗೆ ಇದು 2 ಪೀಸ್ ಕೊಟ್ಕೊಳ್ಳಿ. 2 ಪೀಸ್ ಕೊಡಿ. ಸಿಂಗಲ್ ಕೊಡಲ್ಲ. ಸಿಂಗಲ್ ಅಲ್ಲ, 2 ಪೀಸ್ ಕೊಡಿ. 2 ಪೀಸ್ ಕೊಡಲ್ಲ, ಫುಲ್ ಪ್ಯಾಕೆಟ್. ಫುಲ್ ಫುಲ್ ಪ್ಯಾಕೆಟ್ 2 ಕೊಡಿ, ತಗೊಳ್ಳಿ. 350 ಆಗುತ್ತೆ. 200 ನಾನು 1000 ಹೋಗ್ಲಿ ಬಿಡಿ, ಕೊಡಿ. ಇದೊಂದು ಸಾಕು, ಬನ್ನಿ. ನಾವ್ ಅಲ್ಲಿ 200 ನೋಡ್ಬಿಟ್ಟೆ ನೋಡಿ ನಿಮ್ಮ ಹತ್ರ 200ಗೆ. ಮತ್ತೆ ಬೇಸ್ 25 ಪೀಸ್ ಇದೆಯಾ? ಹೌದು. ಮತ್ತೆ ಬೇಸ್ ಅದ್ರ ಮೇಲೆ ಕೃಷ್ಣಂದೆಲ್ಲ ಹಾಕಿದ್ರು. ಮತ್ತೆ ಬೇಸ್ ಇದೆ 200. ಓಕೆ ಸರ್, ಥ್ಯಾಂಕ್ ಯು ಗೈಸ್. ತಗೊಳಕ್ ಹೋಗ್ತಾ ಇದೀವಿ. ನೋಡಿ ಎಷ್ಟು ಚೆನ್ನಾಗಿ ಯಾ ಸಂಧಿಯಲ್ಲಿ ಹೋಯ್ತವ್ರೆ ನೋಡಿ. ಚೆನ್ನಾಗ್ಬಿಟ್ಟಿದೆ. ಮೇಲೆ ತರದ್ದು ಬಾಕ್ಲಿಗೆ ಹೆಂಗ್ ತೋಣ. ಹಬ್ಬ ಸೀಸನ್ ಅಲ್ಲಿ ಯಾರಾದ್ರೂ ಬಾರ್ಗೇನಿಂಗ್ ಮಾಡಕ್ಕಾಗುತ್ತಾ? ಎಷ್ಟು ಖಂಡಿತ ಇಲ್ಲ. ಮತ್ತೆ ಗೊತ್ತಿಲ್ಲ ಅವಳಿಗೆ. ಪಾಪ ಅವಳಿಗೂ ಟೈಮ್ ಇರ್ಲಿಲ್ಲ ಗೈಸ್. ಇವಳೆ ಗೈಸ್. ಬಾರ್ಗೇನಿಂಗ್ ಮಾಡಕ್ಕಾಗುತ್ತಾ? 120 ಅಂತ ಇದು. ಹೆಂಗಿದು ನನಗೆ ಗೊತ್ತಿಲ್ಲ. ಬಾಕ್ಲಿಗೆ ಬಾಕ್ಲಿಗೆ ಇದನ್ನ ಹಾಕೋದು ಮಾವಿನ ಸೊಪ್ಪು. ಅದು ಒಣಗೋದ್ಮೇಲೆ ಇದು ಹಾಕೋದು. ಫೈನಲಿ ಒಂದ್ ತಗೊಂಡಿದ್ದಾಳೆ. ಇದೊಂದೇ ಅನ್ಸುತ್ತೆ ಗೈಸ್, ಬಂದಿದ ತಕ್ಷಣ ಪರ್ಚೇಸ್ ಮಾಡಿರೋದು ಇದೊಂದೇ. ಆಮೇಲೆ ಸೈಡಿಗೆ ಹಾಕಕ್ಕೆ ಈ ತರ ತಗೊಳಲ್ವಾ ನೀನು? ಈ ತರ ತಂದು ತಗೊಂತೀನಿ ಅಂತ ಬಂದಿದ್ದು. ಇದೆಷ್ಟು ಇದು? 4000 ಆಗುತ್ತೆ. ಏ ಅಯ್ಯ, ಇದ್ರಿಗೆ ಚಿಕ್ಕದ್ ನೋಡು, ಚಿಕ್ಕದು. ಇದಾ ಚಿನ್ನ? ಇದು ಚೆನ್ನಾಗಿದೆ ನೋಡೆ. ಇದೆಷ್ಟಿದೆ ಭಯ? ಇದು 1900. ಭಯ ಕಮ್ಮಿ ಮಾಡ್ಕೊಡಿ, ಚೆನ್ನಾಗಿದೆ. ಇದ್ರ ಸೈಡ್ ತೋರಿಸಿ ಚಿನ್ನ. ಇದು ಚೆನ್ನಾಗಿದೆ ನೋಡೆ ಚಿನ್ನ. ಇದು ಮನೆ ಮುಂದೆ ಚೆನ್ನಾಗಿ ಕಾಣಿಸಿದೆ. ಕಮ್ಮಿ ಮಾಡ್ಕೊಡ್ತಾರೆ, ತಗೋ. ಎಷ್ಟು ಕೊಡ್ತೀರಾ? ಭಯ ಕಮ್ಮಿ ಮಾಡ್ಕೊಡಿ ಭಯ, ತಗೊಂತೀವಿ. ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಚೆನ್ನಾಗಿದೆ. ಇದು ಅದೇನು ಹೂವ ನಮ್ಮನೆ ಆಕ್ಚುಲಿ ನಾನು ಹಾಕಿದ್ದು ಗ್ರೂಪ್ ರಶಿಗೆ 5 years ಬ್ಯಾಕ್ ಹಾಕಿದ್ದು. ಇನ್ನು ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದು ವರಲಕ್ಷ್ಮಿ ಹಬ್ಬಕ್ಕೆ ಹೋಗಿ ತಗೊಂಡ್ಬಂದಿದ್ದು ನಾನು. ಸೊ ಇದು ನಂಗೆ ಇಷ್ಟ ಆಯ್ತು ಭಯ. ಇದು ಕಮ್ಮಿ ಮಾಡ್ಕೊಡಿ ಭಯ, ತಗೊಂತೀವಿ. 2500 ರೇಟ್ ಇದೆ. ಭಯ ಸುಮ್ನಿರಿ ಭಯ ನೀವು. ನಿಮ್ ಅಂಗಡಿ ಪ್ರಮೋಟ್ ಮಾಡ್ತಾ ಇದೀವಿ, ಕೊಡಿ. ಬೇಕಾದ್ರೆ ಪ್ರಮೋಟ್ ಮಾಡ್ತೀವಿ ನಿಮ್ ಅಂಗಡಿನ, ಕೊಡಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಭಯ. ಹೋಲ್ಸೇಲ್ ಭಯ. ಇದು 1300 ಮಾಡ್ಕೊಡ್ತೀರಾ? 2 ತಗೊಂತೀವಿ ಭಯ. ಎಂದಲೇ
ಭಯ ಹೋಲ್ಸೇಲ್ ಹೋಲ್ಸೇಲ್ ಭಯ ಗೈಸ್ 100 ರೂಪಾಯಿ ಕಮ್ಮಿ ಮಾಡ್ಕೊಂಡಿಲ್ಲ ಯಾವನ್ ಕೊಡ್ತಾನೆ ಇದಕ್ 4,000 ಹೇಳಿ ಹೋಗ್ಲಿ ಇದ್ದೇ ತಗೊಂಡ್ಲೇನೆ. ಗೈಸ್ ನಿಮ್ಗೆ ಬಾರ್ಗೇನ್ ಹೆಂಗ್ ಮಾಡ್ಬೇಕು ಅಂತ ಕಲಿಬೇಕಂದ್ರೆ ನಮ್ ಮೇಘನ ಹತ್ರ ಕಲಿಬೇಕು guys. ಮೇಘನಾ ಮೇಘನಾ ಭಯ ಕೊಡಿ ಭಯ ತುಂಬಾ ಇಷ್ಟ ಆಗಿದೆ ಇದು ನೋಡಿ ನೋಡಿ ಇದ್ ಬರುತ್ತೆ ಕೊಡಿ ಭಯ. ಅವ್ರು ಎಷ್ಟ್ ಹೇಳ್ತಾರೆ ಅದನ್ನ 1700 ಅಂತೆ. ನಮ್ ಮೇಘನ ಅದನ್ನ 1300 ಕೇಳ್ತಾ ಇದ್ದಾಳೆ. ಪರವಾಗಿಲ್ಲ ಕಮ್ಮಿನೇ ಬಾರ್ಗೇನ್ ಮಾಡಿದಾಳೆ ಗೈಸ್. ಪ್ಲೀಸ್ ಆ ಗೈಸ್ 1300 ಕೇಳಿದೆ ಅವ್ರು ಆಗಲ್ಲ ಅಂದ್ರು. ಇವಳ 1400 ಕೇಳಿ ಅಂದ್ರೆ 1500 ಕೇಳಿದ್ಲು. ಸೊ ಫೈನಲಿ ಒಪ್ಕೊಂಡಿದ್ದಾರೆ, ತಗೊಂತಾ ಇದ್ವಿ. ಫೈನಲಿ ತಗೊಂಡ್ವಿ. ಇಲ್ಲ ಕ್ಯಾಶ್ ಇಲ್ಲ. ಗೌರ್ಮೆಂಟ್ ನೋಟಿಸ್ ಅದು ಟ್ಯಾಕ್ಸ್ ಪ್ರಾಬ್ಲಮ್ ಇಂದ ಇವ್ರಿಗೆಲ್ಲ ಕ್ಯಾಶ್ ಯೂಸ್ ಮಾಡ್ತಾರೆ. ರಿಟೇಲ್ ಇದೆ ಯೂಸ್ ಮಾಡಬಹುದು. ರಿಟೇಲ್ ಎಲ್ಲ ಅದನ್ನ ತಗೊಳ್ತಾರೆ. ಅದಕ್ಕೆ ನಾನು ಯಾವಾಗಲೂ ಕ್ಯಾಶ್ ಮಾಡಿದ್ದೀನಿ. 100 1600 ನಾನು 100 ಇದು 1600 ಇನ್ ಮಿಕ್ಕಿ 400 600 600 ನಂಬರ್ ಕೊಡ್ತೀನಿ. 1000 ಇದೆ 600 ಫೋನ್ ಪೇ ಮಾಡ್ತಾರೆ. ನೋಡಿ ಗೈಸ್ ಇನ್ನು ಟ್ಯಾಕ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಇವಾಗ ನೋ UPI ಬ್ಲಾಕ್ ಮಾಡ್ತಾ ಇದ್ವಿ. ಯೂಟ್ಯೂಬ್ ತೋರ್ಸಲ್ಲ ಅಂತೆ. ಅವ್ರು ನಾಚಿಕೆ ಪಡ್ಕೊಂತ ಇದಾರೆ. ನೋ UPI ಅಂತೆ ಗೈಸ್. ಮೇಘನಾ ವ್ಲಾಗ್ಸ್ ಅಂತ 0 ನನ್ನ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ತಿದೆ. ಬಿಟ್ಟಿ ಪ್ರಮೋಷನ್ ಬೇರೆ ತಗೊಂತವಳೆ ಗೈಸ್. ಇಲ್ಲೇ ನೋಡಿ ಗೈಸ್ ಅಂಗಡಿಗೆ ಬಂದಿ ತೋರಣ ತಗೊಳದಲ್ದೆ ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಂತ. ಗೈಸ್ ಪ್ಲೀಸ್ ವಿಸಿಟ್ ಮಾಡಿ. ನಮ್ಗೆ ಎಷ್ಟೋ ರೀಸನಬಲ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಗೈಸ್. ಇಲ್ಲಿ ನೋಡ್ಬೋದು ನೀವು ಎಲ್ಲಾ ತರ ಇಲ್ಲ ಒಂದೇ ಕಡೆ ಸಿಗುತ್ತೆ. ಯಪ್ಪ ಯಪ್ಪ ಗೈಸ್ ನೋಡಿ ಇಲ್ಲಿ ಆ ಕಡೆಯಿಂದ ಈ ಕಡೆ ಬರಕೇನೆ ಎಷ್ಟೊತ್ತು ಆಯ್ತಂದ್ರೆ ಎಷ್ಟು ಫುಲ್ ಜನ ಇಲ್ಲಿ. ಮನೆಗೆ ಹೋಗೋಣ ಗೈಸ್, ನಿಜ ನನ್ ಕೈ ಆಗ್ತಿಲ್ಲ. ನಾವು ಹೋಗೋದೇ ಬೇಡ, ಅಲ್ಲಿ ನಿಂತ್ಕೊಂಡ್ರೆ ಅವ್ರು ಅವ್ರು ಎಲ್ಬೇಕು ಕರ್ಕೊಂಡು ಹೋಗ್ತಾರೆ. ಆ ಕಡೆಯಿಂದ ಒಳಗಡೆ ಹೋಗ್ಬೋದಾ ನೋಡೋಣ. ಅಲ್ಲೊಂದು ರೋಡ್ ಇದೆ, ಅಲ್ಲಿ ಹೋಗಕ್ ಆಗಲ್ಲ. ಹೋಗೋಣ ಹಂಗೆ ಒಂದು. ನಡಿ 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 ಆ ಕಡೆ ಹೋಗೋಣ. ಸದ್ಯಕ್ಕೆ ಇಷ್ಟು ಜಾಗ ಮಾತ್ರ ಫ್ರೀ ಆಗಿರೋದು. ಏಯ್ ಜೋಳ ಇವಾಗ ಯಾ ಜೋಳನೂ ಇಲ್ಲ ಏನು ಕೊಡ್ಸಲ್ಲ. ಯೂಟ್ಯೂಬ್ ಚಾನೆಲ್ ಈ ಟೈಮ್ ಇಲ್ಲ ಗೈಸ್ ಇಲ್ಲೆಲ್ಲ ನನ್ ಫೋನ್ ಇಟ್ಕೊಂಡು ಓಡಾಡ್ತಾರೆ ನೋಡಿ. ನಮ್ಮ ಅಂಗಡಿ ವಿಡಿಯೋ ಮಾಡಿ ಅಂತಾರೆ ಗೈಸ್. ಅಕ್ಕ ಸೈಡ್ ಎಷ್ಟು ಆಡ್ಕೊಂಡಿದ್ರು ಗೊತ್ತಾ. ಈಗ ನನ್ನ ಯೂಟ್ಯೂಬ್ ಚಾನೆಲ್ ಬೆಲೆ ಗೊತ್ತಾಗ್ತಿದೆ. ಹೌದು ಗೈಸ್ ತುಂಬಾ ಗೊತ್ತಾಗ್ತಾ ಇದೆ. ಸೈಡ್ 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 ಪ್ಲಾಸ್ಟಿಕ್ ಬನಾನಾ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ. ಬಾ ಬಾ ಸಿಕ್ಕಿದ್ಮೇಲೆ ಕಂಟಿನ್ಯೂ ಮಾಡಿ. ಬೇಗನಾ. ಈಗ ನೆಕ್ಸ್ಟ್ ಬ್ಲೌಸ್ ಪೀಸ್ ತಗೊಳಕ್ಕೆ ಅಂತ ಹೇಳ್ತಿದ್ದಾಳೆ. ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಗೈಸ್ ಹೊಟ್ಟೆ ಹಸಿತಾ ಇದೆ ಗೈಸ್. ನನಗೆ ಎಷ್ಟಿದೆ ನಂಗೂ ಅಷ್ಟು ಹೊಟ್ಟೆ ಹಸಿತಿದೆ. ನಂಗೆ ನೀರ್ ಕೊಡ್ಸು ಅಂತ ಕೇಳಿ ಸಾಕಾಯ್ತು ಗೈಸ್. ಸರಿ ತಗೊಂಡಾರು ಬರ್ತೀನಿ, ಹುಡ್ಕೊಂಡ್ ಬರ್ತೀನಿ. ಫ್ರೆಂಡ್ಶಿಪ್ ಡೇ ಗೈಸ್, ಇವತ್ತು ಏನಾದ್ರು ಕೊಡ್ಸಿಲ್ಲ ಅಂದ್ರೆ ನನ್ನ ಫ್ರೆಂಡ್ ಅಲ್ಲ ಗೈಸ್. ಸರಿ ಇದು ಬ್ಲೌಸ್ ನನ್ನ ಪೀಸಸ್ ಫ್ರೆಂಡ್ ಅಲ್ಲ ಗೈಸ್. ಅದಕ್ಕೆ ನಾನು ಅವ್ಳಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತಾನೆ ಹೇಳಿಲ್ಲ ಗೈಸ್. ನೋಡಿ ಇದು ಬ್ಲೌಸ್ ಪೀಸು, ಬಟ್ ಇದ್ರಿಗೂ ಕಲರ್ ನೋಡ್ತಾ ಇದೀವಿ ಯಾವ್ದು. ವಡೆನೆ ಗೈಸ್ ಇವಳು ತಗೊಂಡ್ ನನಗೆ ಹೇಳ್ತಾಳೆ ವಡೆ ವಡೆ ಅಂತ. ನೀಟಾಗಿ ತಗೋಬೇಕು. ಬಾರ್ಗೇನ್ ಮಾಡ್ಬೇಕಂತೆ ಗೈಸ್ ಅವಳು. ನಂಗೆ ಈ ಈ ತರ ತಗೊಂಡಿರೋದು ನಾವು. ಯಾವತ್ತು ಬಾರ್ಗೇನಿಂಗ್ ನಾವ್ ಈ ತರ ತಗೊಂಡಿರೋದು. ಸುಮ್ಮನೆ ಈ ತರ ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಅದು ಬೇಡ, ಇದು ಇಲ್ಲಿ ಪುಟ್ ಪುಟ್ಟದ್ದು ಅವ್ರು ಹೊಲ್ಸ್ಕೊಳಕ್ ಚೆನ್ನಾಗಿದೆ. ಗಾಡಿಯನ್ನು ಗುರಾಯಿಸ್ಕೊಂಡು ಹೊಡ್ತಾವನೆ ಗೈಸ್. ಸೊ ಗೈಸ್ ಇದನ್ನ ಸದ್ಯಕ್ಕೆ ಇದನ್ನ ತಗೊಂತಾ ಇದೀವಿ. ಇಬ್ರು ಎಂತ ವಡೆಗಳಂದ್ರೆ ಇವಳೊಂದ್ ವಡೆ ಅಂದ್ರೆ ಅವಳೊಂದ್ ವಡೆ, ಇಬ್ರು ಒಂದೊಂದ್ ತರ ವಡೆಗಳು. ನೋಡಿ ಕೇಳಿದ್ದಕ್ಕೆ ಒಂದು ಪ್ಲಾಸ್ಟಿಕ್ ಕೇಳಿದ್ರೆ ಚೆನ್ನಾಗಿರೋ ಕವರ್ ಕೊಡ್ತಾರೆ. ಅದಕ್ಕೆ ಹೇಳೋದು. ಖುಷಿ ಆಗ್ಬಿಡ್ಲಿ. ನೆಕ್ಸ್ಟ್ ಇಲ್ಲಿಗೆ ಸೀರೆ 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 ಅಂತ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗೈತಲ್ಲ ಅವಾಗ. ಯಪ್ಪ ಅದೊಂದ್ಸರಿ ನಾನು ಅಮ್ಮ ಬಂದಿದ್ವಿ ಚಿನ್ನ, ಫುಲ್ ಜನ ಆಚೆ ಹುಡುಗರು. ನಾನ್ ಮೊನ್ನೆ ವರಮಹಾಲಕ್ಷ್ಮಿ ಇದು ಮೈಸೂರು ಸಿಲ್ಕ್ ತಗೊಂಡಲ್ಲ, ಕಂಚಿಕೋಮಾಕ್ಷಿ ಇಲ್ಲಿ ಹ್ಮ್ ನಾನು ಹೇಳಿದ ಅದ್ರ ಪಕ್ಕ ಎರಡು ಒಂದೇ ಅಂಗಡಿ. ಹೌದಾ?
ಸರಿ ಇವಾಗ ಎಲ್ಲೋಗ್ಬೇಕು? ನಾನು 10,000 ಮೈಸೂರು ಸಿಲ್ಕ್ ನಾರ್ಮಲ್ ಸೀರೆ ಇಲ್ವಾ ಅಲ್ಲಿ? ಇರುತ್ತೆ ಬಟ್ ಅಷ್ಟು ಚೆನ್ನಾಗಿಲ್ಲ. ಮೈಸೂರು ಸಿಲ್ಕ್ ಆದ್ರೆ ಮತ್ತೆ ನಡೀರಿ ಪ್ರೈಸ್ ಸ್ವಲ್ಪ ಓವರ್ ರೇಟೆಡ್ ಬಿಕಾಸ್ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್. ಫೇಮಸ್. ಆಮೇಲೆ ಗೈಸ್ ಏನ್ ಗೊತ್ತಾ, ಅವರು ಕೋಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಹಿಂಗೆ 51H H1H ಏನೇನೋ ಹೇಳ್ತಾರೆ ಗೈಸ್, ಏನೋ ಗೊತ್ತಿಲ್ಲ ನನಗೆ. ಹೋಗ್ಬಿಟ್ಟು ಕೋಡ್ ವರ್ಡ್ಸ್ ಅವರಿಗೆ 51H ಮಾಡ್ಕೊಡು, ಅವ್ರಿಗೆ 61H ಮಾಡ್ಕೊಡು. ಅಮೌಂಟ್ ಗೈಸ್ ಎಲ್ಲ ಕಸ್ಟಮರ್ ಮುಂದೆ ಹೇಳಕ್ ಆಗಲ್ಲ ಅಂದ್ಬಿಟ್ಟು ನಾವು ಕೋಡ್ ವರ್ಡ್ ಯೂಸ್ ಮಾಡ್ತೀವಿ. ಎಲ್ಲ ಸ್ಕ್ಯಾಮ್ ಗೈಸ್, ಸ್ಕ್ಯಾಮ್. ನನಗೆ ಸಾಕಾಯ್ತು. ನಂಗೆ ತಿನ್ನಕ್ ಏನಾದ್ರು ಕೊಡ್ಸಿದ್ರೆ ಇಬ್ರು ಬದುಕ್ತೀರಾ, ಇಲ್ಲ ಇಬ್ರು ಸಾಯ್ಸಾಕ್ತೀನಿ. ನಾವಿನ್ನ ಕಿವಿ ಚುಚ್ಚೋದು ಯಾವಾಗ? ಕರ್ಕೊಂಡು ಹೋಯ್ಕೆ ನೀನ್ ಇವತ್ತಿಗೆ ನಮ್ನ ಕಿವಿ ಚುಚ್ಚುಸಕ್ಕೆ. ಚಿನ್ನದಾಗ ಅದು ಸ್ಯಾರಿ ಒಂದ್ ತಗೊಂಡ್ರೆ ಮುಗೀತು ತಾನೆ, ಅದು ಬ್ಯಾಂಗಲ್ದು ಅದೊಂದು ಹಂಗೆ ನನಗ್ ನೆನ್ಪಿದೆ. ಅದಲ್ಲ ಇದು, ಇದಲ್ಲ ಅದು. ಅಲ್ಲಿ ಅವಂಕಲ್ ಅವ್ರ ತಾನೆ 25 520 ಇದೆ 20 ಪೀಸಸ್. 20 ಪೀಸಸ್ ಚಿನ್ನ ನಿಂದುನು. 25 ಅವ್ನು ಹೇಳಿದ್ದು. 20 ಅದ್ರ ಮೇಲೆ ಬರ್ತೈತೆ ತೆಗೀರಿ. ನಾನು 100 ರೂಪೀಸ್ ಮೋಸ ಮಾಡ್ಕೊಂಡ್ ಬಂದೆ. ಒಂದ್ ಕವರ್ ಕೊಟ್ಟೋನಲ್ಲ ಬಿಡು. ಚಿನ್ನ ಅಲ್ಲ ಅದ್ರ ಮೇಲೆ ಹಾಕೊಂಡ್ ನೋಡಿ ಚಿನ್ನ 20 ಪೀಸಸ್ ಅಂತ. ಅದಕ್ಕೆ 2-3 ರೂಪಾಯಿ ಕೇಳ್ಬೇಕು ಟೈಮ್ ಇಲ್ವಲ್ಲ. ಇವಾಗ ನಂಗೆ ಹೊಟ್ಟೆ ತುಂಬಾ ಹಸಿತಾ ಇರೋದ್ರಿಂದ ಮೇಘನ ಏನಾದ್ರು ಕೊಡ್ಸಿಲ್ಲ ಅಂದ್ರೆ ಅವಳ ತಲೆ ಹೊಡೆದಾಕ್ಬಿಡ್ತೀನಿ ಗೈಸ್ ಅಷ್ಟೇ. ಅವಳು ನೆಕ್ಸ್ಟ್ ಬ್ಲಾಗ್ ಮಾಡಕ್ಕೆ ಇರಬಾರ್ದು. ಗೈಸ್ ನೀರ್ ಬೇಕು ಅಂದ್ಲು, ನಾನು ಇಲ್ಲಿ ಜ್ಯೂಸ್ ಹತ್ರ ಕರ್ಕೊಂಡ್ ಬಂದ್ರೆ ಚುರ್ಮುರಿ ಬೇಕು ಅಂತಿದ್ದಾಳೆ. ಏನ್ ಹೇಳಿ ಇವ್ರಿಗೆ? ಓಕೆ ಕಮಾನ್ ಫಾಲೋ ಮೀ. ಒಂದೇ ನಮ್ಗೆ ಯಾರಾದ್ರೂ ಇರ್ಬಾರ್ದಾಗಿತ್ತ? ಇಲ್ಲ ನಾನೇ ಕೊಡ್ತೀನಿ ಬಿಡಿ. ಇಲ್ಲ ನಂಗೆ ಬೇಡ, ನಾನು ಪೇ ಮಾಡ್ತೀನಿ, ನಾನೇ ಪೇ ಮಾಡ್ತೀನಿ. ಸ್ಪೈಸಿ ಇರ್ಲಿ. ಅದು 400 ಎಲ್ಲಿಟ್ಟೆ ನಾನು? ಇಲ್ಲ ಇಲ್ಲಿ ಎಂತ ವಡೆ ಅಂದ್ರೆ ಗೈಸ್, ಹೋಗಿದ್ ಕಡೆ ಎಲ್ಲ ದುಡ್ಡು ಕಳ್ಕೊಂಬತ್ತಾಳೆ ಗೈಸ್. ಲಾಸ್ಟ್ ವೀಕ್ 500 ರೂಪೀಸ್ ಕಳ್ದಾಕೊಂಡ್ಲು. ಇವಾಗ ನೋಡಿದ್ರೆ 400 ರೂಪೀಸ್ ಕಲ್ಲೋಗಿದೆ ಅಂತವಳೆ. ಇಲ್ಲ ಇದೆ ಸದ್ಯಕ್ಕೆ ಮೋಸ ಗೈಸ್. 60 ರೂಪಾಯಿ ಅಂತ ಗೈಸ್, ಅದಕ್ಕೆ ಬರೀ ಮೋಸ. 30 ರೂಪೀಸ್ಗೆ ಓಕೆ ಸರಿ ಚೆಲ್ಕೊಂಡು ತಿನ್ಕೊಂಡು ಹೋಯ್ತಾವಳೆ ಗೈಸ್. ಚಿಕ್ಕ ಗೋಡೆ ಕಾಯ್ಕೊಂಡ್ ಕೂದದ್ ನೋಡಿ. ಇನ್ನು ಏನ್ ಜ್ಯೂಸ್ ಬೇಡ ಅಂದ್ರು ಚಿನ್ನ, ಅದಕ್ಕೆ ಚುರುಮುರಿ ಕೊಡ್ತೆ. ಗೈಸ್ ನೋಡಿ, ಈ ಸೀರೆ ಅಂಗಡಿಗೆ ಎಷ್ಟು ಜನ ಇದಾರೆ. ಕ್ಯೂನ ಕಾಯ್ಕೊಂಡ್ ಕೂತವಳು. ಇದೇ ಇವತ್ತಿನ ಕ್ಯಾಮರಾಮ್ಯಾನ್ ಚೈತನ್ಯ ಗೌಡ. ಏನಾದ್ರು ಚೆನ್ನಾಗಿ ಮಾಡಿರ್ಲಿಲ್ಲ ಅಂದ್ರೆ ಎಲ್ಲ ಇವಳನ್ನೇ ಬೈಕೊಳ್ಳಿ, ಓಕೆನಾ? ಎಡಿಟ್ ಮಾಡೋದು ಅವಳಿಗೆ ಬಿಟ್ಟಿರೋದು ಗೈಸ್. ನಾನು ಬೆಸ್ಟ್ ಅನ್ ಮಾಡಿದೀನಿ. ಗೈಸ್ ಇವತ್ತು ಫ್ರೆಂಡ್ಶಿಪ್ ಡೇ ಅಂತೆ. ಫ್ರೆಂಡ್ಶಿಪ್ ಡೇಗೆ ಏನೋ ಪ್ಲಾನ್ ಮಾಡಿದಾರೆ, ಎಲ್ಲೋ ಹೋಗ್ಬೇಕು ಅಂತ ಗೊತ್ತಿಲ್ಲ. ಹೋಗ್ತಾರಾ ಇಲ್ವಾ ಐ ಡೋಂಟ್ ನೋ. ಹೋಗೋಣ, 6 ಗಂಟೆ ಆದ್ರೂ ಹೋಗೋಣ, ನೋ ಪ್ರಾಬ್ಲಮ್. 6 ಗಂಟೆ ಅಷ್ಟೊತ್ತಿಗೆ ನಾನು ಮನೇಲಿ ಇಲ್ಲ ಅಂದ್ರೆ ನಮ್ಮ ಮನೆಯಿಂದ ಹೊರಗೆ ಹಾಕ್ತಾರೆ ಗೈಸ್. ಬೇಗ ಅವ್ರಿಗೆ ಹಾಕ್ಲಿ, ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು. ಬೇಗ ಮನೆಗೆ ಹೋಗ್ತೀನಿ ಗೈಸ್. ಓಕೆ ನೆನ್ಮಂಗ್ಲ ಹೋಗೋಣ, ಓಕೆನಾ? ನಾನೇ ಬೇರೆಯವ್ರ ಮನೇಲಿ ಇರೋದು, ನಾನು ಯಾಕೆ ಇವಳನ್ನ ಕರ್ಕೊಂಡೋಗಿ ಇಟ್ಕೊಳ್ಳಿ? ಪಾಪ ಗೈಸ್, ಇವಳೆ ಚುರುಮುರಿ ಬೇಕು ಅಂದಳು, ಸುಮ್ನೆ ವಿಡಿಯೋ ಮಾಡ್ತಾಳೆ ತಿನ್ನೋದ್ ಬಿಟ್ಟು. ತಿನ್ನು ಚಿನ್ನ. ಹಿಂಗಸ್ತಿದೆ ಚುರುಮುರಿ ತಿಂತಿರೋದು. ಇನ್ನ ಇವಾಗೆ ಫಸ್ಟ್ ಸ್ಪೂನ್ ಬಾಯಿಗೆ ಇಡ್ತಾ ಇದೀನಿ ರುಚಿನ. ಹೇಗಿದೆ? ಚೆನ್ನಾಗಿದ್ಯಾ? ಓಕೆ ಗೈಸ್, ಸಾರಿ ತಗೊಳ್ಳೋದಕ್ಕೆ ನಾವು ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸಾರೀಸಿಗೆ ಬಂದಿದ್ದೀವಿ. ಇವಾಗ ಲೆಟ್ಸ್ ಗೋ ಇನ್ಸೈಡ್. ಏನಿದೆ ನೋಡೋಣ, ಏನ್ ತಗೊಂತೀವಿ ಅಂತ ನೋಡೋಣ. ಆಲ್ರೆಡಿ ನಮ್ ಚಿಕ್ಕವಡೆ ಇಲ್ಲಿ ಸ್ಟಾರ್ಟ್ ಮಾಡಿದೆ ಉಳ್ಕಕ್ಕೆ. ನಾನು ಬ್ಲೂ ತಗೊಳ್ಳ? ಚೆನ್ನಾಗಿದೆ. ಇದಾ? ಇದು ಚೆನ್ನಾಗಿದೆ ಅಲ್ಲ? ಪರ್ಪಲ್ ಕಲರ್ ಚೆನ್ನಾಗಿದೆ ಮೇಡಮ್. ಇದು ಇಂಗ್ಲಿಷ್ ಕಲರ್ ಅಂತೆ ಗೈಸ್ ಅದು. ಇದು ಡಲ್ ನೋಡಿದ್ದು ಚೆನ್ನಾಗಿತ್ತು. ಚೆನ್ನಾಗಿದೆ ಅಲ್ಲ? ಚಿನ್ನ ನೀನು ಇದೇ ಕಲರ್ ತಗೊಂಡ್ರೆ 3 ಜನದ ಹತ್ರ ಇದೊಂದೇ ಕಲರ್ ಇರುತ್ತೆ, ಅವಾಗ ಚೆನ್ನಾಗಿರುತ್ತೆ. ಸೊ ಗೈಸ್ ಫೈನಲಿ ಸೀರೆನೆಲ್ಲ ಸೆಲೆಕ್ಟ್ ಮಾಡಾಯ್ತು. ಇವಾಗ ಬಿಲ್ಲಿಂಗ್ ಟೈಮ್. ಸೊ ಗೈಸ್ ಫೈನಲಿ ನೋಡಿ, ಇಷ್ಟೆಲ್ಲ ಸೀರೆಲ್ಲ ಮುಚ್ಚೋಗ್ಬಿಟ್ಟು ಇಷ್ಟೆಲ್ಲ ಸೀರೆಲಿ ಈಗ 4 ಸೀರೆ ಸೆಲೆಕ್ಟ್ ಮಾಡಿದ್ವಿ. ಒಂದು ಬ್ಲೂ, ಇದು
ಇದು ನಮ್ ಮೇಘನಂದು, ಇದು ನಂದು, ಅದು ತನುದು, ಇದು ತನೂರ ಅಮ್ಮಂದು ಆಂಟಿದು, ಮತ್ತೆ ಇದು ತನೋರ್ ಅಕ್ಕಂದು. ತನೂರ ಅಕ್ಕಂದು. ಸೊ ಟೋಟಲ್ 4 ಸೀರೆ ತಗೊಂಡಿದ್ದೀವಿ ಗೈಸ್. ಈಗ ಅಲ್ಲಿ ಬಿಲ್ ಆಗ್ತಿದ್ದಾರೆ ಹಂಗೆ 200 ರೂಪಾಯಿ ಒಂದು ಸೀರೆ ಮೇಲೆ ಸಿಗುತ್ತೆ ಸರ್. ಆರಾಮಾಗಿ 200 ರೂಪಾಯಿ ಸಿಗಲ್ಲ. ಮತ್ತೆ ಬಂದಿರೋದು ಮತ್ತೆ ಬಂದ್ರೆ ನೀವು ಕೊಡಲ್ಲ ಅಂತ ಐದುವರೆ ಅಷ್ಟೇ, ಇಲ್ಲ ಅದರಿಂದ ಕಡಿಮೆ ಕೊಡೋದಿಲ್ಲ. ಇಲ್ಲ ಸಿಸ್ಟರ್, ಎಲ್ಲಾದ್ರಲ್ಲೂ ರೇಟ್ ಹಿಂಗೆ ಇದೆ. ಅದೇ ಯೂಟ್ಯೂಬ್ ಅಲ್ಲಿ ಹಾಕಿ ಇವರು ಮಾರ್ಕಿಂಗ್ ಮಾಡ್ತಾರೆ ಇದಂತ ಅಂಗಡಿಯಲ್ಲಿ. ಫೈನಲಿ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಗೈಸ್ ಅಲ್ಲಿ ನೋಡಿದ್ರೆ ಮಳೆ ಬರೋ ತರ ಆಗಿದೆ. ಇನ್ನ ಮೇಡಮ್ ಅವರು ಬಾರ್ಗೇನಿಂಗ್ ಅಲ್ಲಿ ಇದ್ದಾರೆ. ಸೊ ಗೈಸ್ ಇಲ್ಲಿ ನಮ್ಮ ಚೈತನ್ಯಗೆ ಶಾಪಿಂಗ್ ಮಾಡ್ತಾ ಇದೀವಿ. ಇಲ್ಲಿ ಏನ್ ತಗೊಂತಾಳೆ ಅಂತ ತೋರಿಸ್ತೀನಿ ಗೈಸ್. ಅದನ್ನೆಲ್ಲ ತೋರ್ಸೋ ಅವಶ್ಯಕತೆ ಇಲ್ಲ. ಅವಾಗ್ಲೇ ಒಬ್ರು ಆಂಟಿ ಬಂದು ನಿಮ್ಮನ್ನ ಏನ್ ಕೇಳಿದ್ರು ಸ್ವಲ್ಪ ಹೇಳಿ. ರುಚಿ ಫ್ಯಾಷನ್ ಇಲ್ಲೇ ಗೈಸ್ ಇಲ್ಲೇ ಕೇಳಿದ್ರು ಪೆಟಿಕೋಟ್ ರುಚಿ ಫ್ಯಾಷನ್ ಎಲ್ಲಿದೆ ಅಂತ ಕೇಳಿದ್ರು. ನೀವು ಸರಿಯಾಗಿ ಅವ್ರು ಎಷ್ಟ್ ಚೆನ್ನಾಗಿ ಟಾನ್ ಮಾಡಿದ್ರು ಅಂದ್ರೆ ಅವ್ರು ರುಚಿ ಫ್ಯಾಷನ್ ಕೇಳ್ತಿದ್ದಾರೆ. ನಮ್ಮ ಬಾರ್ಗೇನಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ 5800 ಇದೆ, 5800 ಇದೆ, 5250 ಕೊಟ್ಟು ಬಂದಿದ್ದಾರೆ. ಹುಡುಗಿರ್ ನೋಡಿ ಗೈಸ್ ಬ್ಯಾಗ್, ಈ ವ್ಯಾನಿಟಿ ಬ್ಯಾಗ್ ಇಲ್ಲಿ ಲ್ಯಾಪ್ಟಾಪ್ ತಗೊಂಬರೋದು ನೋಡಿದೀರಾ? ಲಗೇಜ್ ಕ್ಯಾರಿ ಮಾಡಿ ಅಂದ್ರೆ ಫೋನ್ ಇಟ್ಕೊಂಡು ಅಡ್ಡಾಡ್ಕೊಂಡು ಈ ಮಳೆ ಈ ಮಳೆಯಲ್ಲಿ ನಮ್ಮ ಹುಡುಗಿರ್ ನೋಡಿ ಹೆಂಗಿದ್ದಾರೆ. ಇವ್ರದ್ದು ನಾರ್ಮಲ್ ಬ್ಯಾಗ್ ಆಗೋಯ್ತು, ಬಟ್ ಅವ್ರದ್ದು ಚೆನ್ನಾಗಿದೆ. ಬಡೆ ತರ ಆಗ್ತದೆ. ಚಿಕ್ಕಪೇಟೆ ಶಾಪಿಂಗ್ ಸುತ್ತಾಡಿ ಇಬ್ರು ಬಂದು ಮಸಾಲೆ ತಿಂತಿದ್ದಾರೆ ಗೈಸ್. ವಾ ಫೈನಲಿ ಸಿಕ್ತು. ಅವಳಲ್ಲಿ ಹೋಗೋಳೆ, ಅಲ್ಲಿ ಎಷ್ಟು ಪ್ರೈಸ್ ಅಂತ ಕೇಳ್ಕೊಬರಕ್ಕೆ. ಈಗ 350 ಇರುತ್ತೆ ಗೈಸ್. ಯಾಕಂದ್ರೆ ಆಲ್ರೆಡಿ ಒಂದ್ ಕಡೆ ಮೂಸ್ ಹೋಗಿದ್ದೀವಿ ಗೈಸ್. ಒಂದೊಂದಿಲ್ಲಿ ಒಂದೊಂದ್ ತರ ಪ್ರೈಸ್ ಇರುತ್ತೆ. ಅವಳು ಅಲ್ಲಿ ಹೋಗಿದ್ದಾಳೆ ಕೇಳ್ಕೊಂಬರೋಣ ಅಂತ. ಬೆಳ್ಸಿ ಅಲ್ಲಿ ವಿಡಿಯೋ ಅಲೌವ್ ಇಲ್ಲ ಅನ್ಬಿಟ್ಟು ತನು ಬನಾನಾ ತಗೊಂಬರಕ್ ಹೋಗಿದ್ದಾಳೆ. ತಗೊಂಡ್ಲಾ ಇಲ್ವೋ ಗೊತ್ತಿಲ್ಲ ಗೈಸ್. ಇದೇ ನಾನು ಅದೇನ್ ಅದ್ ಅವಾಗಿಂದ ಹುಡ್ಕಿ ಕೊನೆಗೂ ಸಿಕ್ಕೈತೆ ಗೈಸ್. ಫೈನಲಿ ಸಿಕ್ತು. ಫೈನಲಿ ಸಿಕ್ತ. ಅದೆಲ್ಲಿ ತಗ್ಲಾಕ್ತಾಳೋ ಸ್ವಲ್ಪ ಫೋಟೋ ಕಳಿಸು ತಗ್ಲಾಕಿದ್ಮೇಲೆ ಎಲ್ಲಿ ತಗ್ಲಾಕ್ತೀಯ ಅಂತ. ಬಾ ತನು ನೋಡಿ ಇವತ್ತು ಏನಾಗಿದ್ದಾಳೆ. ಅವಳಿಗಿಂತ ಭಾರ ಇದೆ, ಇವನ್ ಅವಳಿಗಿಂತ ಉದ್ದನೂ ಇದೆ ನೋಡಿ. ಓ ಗಾಡ್, ತನುಶ್ರೀ ಮೇಡಮ್ ಅಷ್ಟ ಗೈಸ್. ಇವತ್ತಿನ ಶಾಪಿಂಗ್ ಮುಗೀತು ನಮ್ಮ ಮೇಡಮ್ ಅವ್ರದ್ದು. ಸೊ ಈಗ ಮನೆಗೆ ಹೋಗೋದೆ. ಮಳೆ ಬರ್ತಿದೆ ಅಂದ್ರೆ ಮಳೆ ಸಿಗಾಕೊಂಡಿದೀವಿ. ನಮ್ಮ ಅವಸ್ಥೆ ನೋಡಿ ಮಳೆ ಚಿಕ್ಕಪೇಟೆ ಶಾಪಿಂಗ್ ಅಲ್ಲಿ. ನೋಡಿ ಮೇಡಮ್ ಅವಳನ್ನ ತಳ್ಸು ಚೈತನ್ಯ. ಗೈಸ್ ಸಾಕಾಗೋಯ್ತು ನನ್ಗಂತೂ. ಇಲ್ಲಿ ನೋಡಿ ಎಲ್ಲ ಇರೋ ಮೋರಿ ನೀರಲ್ಲೆಲ್ಲ ಇಲ್ಲೇ ಇದೆ. ಅಷ್ಟು ರಶ್ ಇತ್ತು ಅಂದರೆ ಚಿಕ್ಕಪೇಟೆ, ಸೀರಿಯಸ್ಲಿ ಯಾಕಾದರೂ ಹೋದ್ವಿ ಅನ್ಸ್ಬಿಡಿ, ಅಷ್ಟು ರಶ್ ಇತ್ತು. ಆ್ಯಂಡ್ ಮಳೆ ಕೂಡ ತುಂಬ ಇತ್ತು. ಸೊ ಈವನ್ ಆಟೋ ಕೂಡ ಯಾವುದೂ ಬುಕ್ ಆಗಲಿಲ್ಲ. ಸೊ ಹೇಗೋ ಮಾಡಿಕೊಂಡು ನೆಟ್ಕೊಂಡು ಮಳೇಲಿ ನೋಡಿ ನಮ್ಮ ಪರಿಸ್ಥಿತಿ ಹೇಗಾಗಿದೆ. ಮಳೇಲಿ ನೆಂದ್ಕೊಂಡು ಈಗ ಫೈನಲಿ ಮನೆಗೆ ಬಂದಿದ್ದೀನಿ. ಸೊ ಈಗ ಏನಂದ್ರೆ ಅಲ್ಲಿ ನಾನು ಲಕ್ಷ್ಮೀ ಗುಡ್ಸಕ್ಕೆ ಸ್ಯಾರಿ ತೊಗೊಂಡಿಲ್ಲ. ಹಾಗೆ ಹೇಳಿದ್ವಿ ಬನ್ನಿ ಅಂತ ಒಬ್ಬರನ್ನ. ಸೊ ಅವರು ಈಗ ಬರ್ತಾರೆ. ಈಗ ಲಕ್ಷ್ಮೀ ಗುಡ್ಸಕ್ಕೆ ಸ್ಯಾರಿ ತೊಗೊಬೇಕು. ಗೈಸ್ ನಮ್ಮ ಅಕ್ಕ ನೆನ್ಕೊಂಬಂದಿದ್ದಾಳೆ ಚಿಕ್ಕಪೇಟೆಯಿಂದ. ಇಲ್ಲೆಲ್ಲ ಸೀರೆ ನೋಡಕ್ ಬಂದಿದ್ದಾರೆ. ಏನಿಲ್ಲ, ಸೀರೆ ನೋಡಕ್ ಬಂದಿರೋದೆಲ್ರು. ನೋಡಿ ಬರ್ತಿದಾರೆ ಇವರೇ ಸೀರೆ ತೋರ್ಸಕ್ಕೆ. ಇವ್ರಿಗೋಸ್ಕರ ನಾವು 1 ವೀಕ್ ಇಂದ ವೇಟ್ ಮಾಡ್ತಾ ಇದೀವಿ ಗೈಸ್. ಸೊ ನೋಡೋಣ ಏನೇನ್ ತರ್ತಾರ ಸೀರೆ ತಂದಿದ್ದಾನೆ ಅಂತ. ಗೈಸ್ ನೋಡಿ ಗೈಸ್ 10,000 ಶಾಪಿಂಗ್ ಮಾಡಿದ್ದಾರೆ ನಮ್ಮ ಅತ್ತೆ. ಶಾಪಿಂಗ್ ಇದೆ ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಮುಗೀತು. ಈಗ ಎಲ್ಲಿಗೆ ಹೋಗ್ತಾ ಇದೀವಿ? ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ವಿ ಗೈಸ್. ಸೊ ನಮ್ಮ ಮಾವನ್ ಮಗಂದು ಬರ್ಡೇ ಇದೆ. ಸೊ ಬರ್ಡೇ ಸೆಲೆಬ್ರೇಷನ್ಸ್ಗೆ ಹೋಗ್ತಾ ಇದ್ದೀನಿ. ನಾನು ಚಿಕ್ಕಪೇಟೆಯಿಂದ ಬಂದವಳು, ಇನ್ನು ಡ್ರೆಸ್ ಚೇಂಜ್ ಮಾಡಿಲ್ಲ, ಏನೂ ಇಲ್ಲ. ಸಿ ಇನ್ಮೇಲೆ ಡೈಲಿ ವ್ಲಾಗ್ ಗೈಸ್, ಡೈಲಿ ವ್ಲಾಗ್ ಮಾಡ್ಬೇಕು ಅಂದ್ರೆ ಎಲ್ಲ ಮಾಡ್ಬೇಕಲ್ಲ.
ಸೊ ಅಷ್ಟೇ ಗೈಸ್, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಲ್ಲ, ಅಲ್ಲಿ ಕೇಕ್ ಆಲ್ರೆಡಿ ಕಟ್ ಮಾಡ್ಬಿಟ್ಟಿರ್ತಾರೆ, ಸೊ ಹೋಗಿ ತಿನ್ಕೊಂಬರೋದಷ್ಟೇ. ಸೊ ಅಷ್ಟೇ ಗೈಸ್, ಬಾಯ್. ಯಾಕಂದ್ರೆ 2% ಅಷ್ಟೇ ಇರೋದು ಚಾರ್ಜ್. ಬಾಯ್ ಗೈಸ್. ಸೊ ಕೇಕ್ ತಿನ್ನಕ್ ಹೋಗ್ತಿದ್ರೆ ನನ್ನ ಮೊಬೈಲ್ 1% ಚಾರ್ಜಿಂಗ್ ಅಷ್ಟೇ ಇರೋದು. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಬೇಜಾರ್ ಮಾಡ್ಕೊಂಬಿಡಿ ಡೈಲಿ ನನ್ನೇ ನೋಡ್ಬೇಕು ಅಂತ. ಇವರೆಲ್ಲ ಸಿಗ್ತಿರ್ತಾರೆ ಅವಾಗ ಅವಾಗ, ನಮ್ ಕುಳಿ ಮೋಡ್ ಸಿಗ್ತಿರ್ತಾಳೆ ಅವಾಗ ಅವಾಗ. ಹಾಯ್ ಮಾಡು ಸಾಹಿತ್ಯ, ಹಾಯ್ ಮಾಡು. ಹಾಯ್. ಸೊ ಅಷ್ಟೇ ಗೈಸ್, ಬಾಯ್ ಬಾಯ್. ನೆಕ್ಸ್ಟ್ ಡೇ ಮತ್ತೆ ಸಿಗುವ. ಬಾಯ್ ಬಾಯ್.